ಗತಕಾಲದ ಹಿಂದೆಯೇ ಅನಕ್ಷರಸ್ಥರ ಬಾಳಿಗೆ ಅಕ್ಷರದ ಬೆಳಕಾದ ಪೂಲೆ ದಂಪತಿಗಳಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆಂದು ದಮ್ಮದೇವಿಗೆ ಚಾರಿಟಬಲ್ ಸಂಸ್ಥಾಪಕ ದಲಿತ ಪರ ಚಿಂತಕ ಮಲ್ಲಿಕಾರ್ಜುನ ತಿಳಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಣ್ಣೊಂದು ಕಲಿತರೆ ಸಾಲಿನೊಂದು ತೆರೆದಂತೆ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ಗತಕಾಲದ ಹಿಂದೆಯೇ ಕಿಚ್ಚು ಹಚ್ಚಿಸಿದ ಮಾತೆ ಸಾವಿತ್ರಿ ಬಾಪುಲೆರವರ ಹೋರಾಟಗಳು ಇಂದಿಗೂ ಅವಿಸ್ಮರಣೀಯ ಎಂದರು. 2026 ಜನವರಿ 3ರಂದು ಅಕ್ಷರದಾತೆ ಮಾತೆ ಸಾವಿತ್ರಿ ಬಾಪುಲೆರವರ ಜನ್ಮದಿನ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರದ ಭಾರತ ರತ್ನ ಬಾಬಾ ಸಾಹೇಬ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಭವನದಲ್ಲಿ ಅದ್ದೂರಿ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ BVS ನಾಯಕ ಕುಮಾರ್ ಮಾತನಾಡಿ, ಹೋರಾಟಗಾರರು, ದಲಿತ ಪರ ಚಿಂತಕರು ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸಮಾರಂಭ ಅರ್ಥಪೂರ್ಣದಿಂದ ನಡೆಯಲಿದೆ ಎಂದರು. ಸಮಾರಂಭಕ್ಕೆ ಕ್ರಾಂತಿಕಾರಿ ಬುದ್ಧ ಅನುಯಾಯಿಗಳು, ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನಾಯಕರು, ಸಾಧಕರು, ಸಮುದಾಯದ ಧುರೀಣರು ಹಾಗೂ ಅವರ ಮಂದಿ ಆಗಮಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಪರ ಹೋರಾಟಗಾರ ಅಪ್ಕೆರೆ ಶ್ರೀನಿವಾಸ್, ಅನಿಲ್ಕುಮಾರ್, ಸ್ವಾಮಿ, ಸತೀಶ್, ರೈತ ನಾಯಕರಾದ ವಿಶ್ವನಾಥ್, ಲಕ್ಷ್ಮಣ್, ರಾಜೇಶ್, ಗುರುಸಿದ್ದು ಹಾಗೂ ಹಲವಾರು ಮಂದಿ ಹಾಜರಿದ್ದರು. ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರ ಮಹೋನ್ನತವಾದ ಸಾಧನೆಗಳನ್ನ, ಅವರು ಮಾಡಿರ್ತಕ್ಕಂಥ, ಅವರು ತೋರಿರ್ತಕ್ಕಂಥ ಎಣೆಯಿಲ್ಲದ ಪ್ರೀತಿಯನ್ನ ಈ ಸಮಾಜದ ಒಳಗಡೆ ವಿದ್ಯಾವಂತರಿಗೆ, ನೌಕರ ಬಾಂಧವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶೋಷಿತ ಸಮಾಜದಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೆ ಎಲ್ಲ ರೀತಿಯ ಸೂಕ್ತ ತಿಳುವಳಿಕೆಗಳನ್ನ, ಸಾವಿತ್ರಿಬಾಯಿ ಫುಲೆ ಅವರ ಅನೇಕ ವಿಚಾರಗಳನ್ನ, ಜ್ಯೋತಿಬಾ ಫುಲೆ ಅವರ ಅನೇಕ ಶೈಕ್ಷಣಿಕ ಕ್ರಾಂತಿಯ ವಿಚಾರಗಳನ್ನ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ಸಾರಿ ಜನವರಿ 7ನೇ ತಾರೀಕು ಕನಕಪುರದಲ್ಲಿ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನಕ್ಷರಸ್ಥರ ಬಾಳಿಗೆ ಅಕ್ಷರದ ಬೆಳಕಾದ ಪುಲೆ ದಂಪತಿಗಳನ್ನು ಹೆಸರಿನಲ್ಲಿ ಒಂದು ವಿಶಿಷ್ಟವಾದ, ವಿನೂತನವಾದ ಮತ್ತು ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಿಹಾರ ರಾಜ್ಯದ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಒಂದು ಬಂತೇಜಿಯಾಗಿರ್ತಕ್ಕಂಥ ವಿನಯಾಚಾರ್ಯ ಬಂತೇಜಿರವರು ಮತ್ತು ಪದ್ಮ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಡಾಕ್ಟರ್ ಹಾಸನ ರಘುರವರು, ಪ್ರಜಾವಾಣಿಯ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ರಶ್ಮೀರವರು ಮತ್ತು ಚನ್ನಪಟ್ಟಣ ವಿಭಾಗದಿಂದ ಕುಮಾರ್ರವರು, ಇನ್ನೂ ಅನೇಕ ಮಹನೀಯರು, ಗಣ್ಯರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಶೈಕ್ಷಣಿಕ ಕ್ರಾಂತಿಯನ್ನ, ಅವರ ಶೈಕ್ಷಣಿಕ ಮಹೋನ್ನತವಾದಂಥ ಸಾಧನೆಗಳನ್ನ ಗುರುತಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನವರಿ 3ನ್ನ ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಘೋಷಣೆ ಮಾಡಬೇಕು. ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರವನ್ನು ಕೊಡಬೇಕು. ಅದರ ಜೊತೆಗೆ ಇಡೀ ಭಾರತ ದೇಶದ ಸಮಸ್ತ ಭಾರತೀಯರಿಗೆ ಅವರ ವ್ಯಕ್ತಿತ್ವದ ವಿಕಸನದ ಮತ್ತು ವ್ಯಕ್ತಿತ್ವದ ಪರಿಚಯವಾಗುವ ರೀತಿಯಲ್ಲಿ ಎಲ್ಲ ಸಿಲೆಬಸ್ಗಳಲ್ಲಿ ಅವರ ಸಾಧನೆಗಳನ್ನು ಅಳವಡಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ನಾವಿಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರು ಏನಿದ್ದಾರೆ, ಮತ್ತು DK ಶಿವಕುಮಾರ್ ಅವರು ಏನಿದ್ದಾರೆ, ಮತ್ತು ಇಕ್ಬಾಲ್ ಹುಸೇನ್ ಅವರು ಏನಿದ್ದಾರೆ, ಇವರು ನಿಮ್ಗೆ ಗೊತ್ತಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೇಕಾದಷ್ಟು ಕಡೆ ಬಹಳ ಶ್ಲೋಕಗಳನ್ನ ಹೇಳ್ತಾರೆ. ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಮತ್ತು ಬ್ರಾಹ್ಮಣ್ಯನೇ ಅರ್ಗಿಸ್ಕೊಳಕ್ಕಾಗದೇ ಇರ್ತಕ್ಕಂಥ ಶ್ಲೋಕಗಳು ಅವ್ರ ಬಾಯಲ್ಲಿ ಉಚ್ಚಾರಣೆಗೆ ಬರ್ತಾ ಇದ್ದಾವೆ. ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಶ್ಲೋಕಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ಮತ್ತು ತಾವೊಬ್ಬ ವಿದ್ಯಾವಂತರಾಗೋದಕ್ಕೆ ತಮ್ಮ ಇಡೀ ಕುಟುಂಬ ಇವತ್ತು ಅಕ್ಷರ ಜ್ಞಾನವನ್ನು ಹೊಂದಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಕರ್ತರಾಗಿರ್ತಕ್ಕಂಥವ್ರು ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ತಾವು ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು, ವಿಧಾನ ಪರಿಷತ್ತು, ವಿಧಾನ ಮಂಡಲಗಳಲ್ಲಿ ಮತ್ತು ಅಪ್ಪರ್ ಹೌಸ್ ನಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥ ಅವಕಾಶಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ತಂದೆ ಎನಿಸ್ಕೊಂಡಿರ್ತಕ್ಕಂಥವ್ರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಈ ದೇಶದ ಸಾಮಾಜಿಕ ಚಳುವಳಿಯ ಆಧಾರ ಸ್ತಂಭವಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರ ಒಂದು ತ್ಯಾಗದಿಂದ, ಅವರ ಸತತ ಪರಿಶ್ರಮದಿಂದ, ಅವರ ದಣಿವರಿದಿರ್ತಕ್ಕಂಥ ಹೋರಾಟದಿಂದ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ CP ಯೋಗೇಶ್ವರ್ ಅವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಮತ್ತು ಇಕ್ಬಾಲ್ ಹುಸೇನ್ ಅವರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥದ್ರ ಹಿಂದೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ವೈಚಾರಿಕ ಚಿಂತನೆಗಳಿದೆ, ಅವರ ತ್ಯಾಗ ಇದೆ, ಅವರ ಪರಿಶ್ರಮ ಇದೆ. ಹಾಗಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ವಿಧಾನಸೌಧದಲ್ಲಿ ಮತ್ತು ಕ್ಯಾಬಿನೆಟ್ನಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವಾದರಗಳನ್ನ ಕೊಡಿಸೋದ್ರಲ್ಲಿ ನಿಮ್ಮದು ಕೂಡ ಪ್ರಮುಖವಾದಂಥ ಪಾತ್ರವನ್ನು ನೀವು ವಹಿಸಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಈ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ನಾನು ಅಪೀಲ್ ಮಾಡ್ತೀನಿ. ಸ್ನೇಹಿತರೆ, ಏನು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಸುಮಾರು 15 ವರ್ಷಗಳಿಂದ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ
ನಾವು ಕೂಡ ಪ್ರತಿ ವರ್ಷ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಇದು ಮಹತ್ತರವಾದಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನ ತಾಲೂಕಿನ ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳು, ವಿವಿಧ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.